ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾಗಿತ್ತು ಯುವನಿಧಿ ಬಗ್ಗೆ ವಿಡಿಯೋ ಮಾಡಿಬಿಟ್ಟು. ತುಂಬ ಜನ ಕೇಳ್ತಾ ಇದ್ರು ಯುವನಿಧಿ ಬಗ್ಗೆ ಏನಾದರೂ ಹೊಸ ಅಪ್ಡೇಟ್ ಇದ್ದರೆ ಕೊಡಿ ಅಂತ. ಹಾಗೆ ಮೇ ತಿಂಗಳು ಹಣ ಸ್ವಲ್ಪ ಜನಕ್ಕೆ ಬಂದಿದ್ದೆ, ಇನ್ನೂ ಕೂಡ ನಮಗೆ ಬಂದಿಲ್ಲ. ಜೂನ್ ತಿಂಗಳು ಅಮೌಂಟು ಯಾವಾಗ ಬರುತ್ತೆ, ಜುಲೈ ಆಗ್ತಾ ಬರ್ತಿದೆಯಲ್ಲ ಅಂತ. ಜೊತೆಗೆ ಸುಮಾರು ಜನಕ್ಕೆ ಮೇ ತಿಂಗಳು ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಇನ್ನೂ ಎಷ್ಟು ದಿನ ಕಾಯಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ರೆಗ್ಯುಲರ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸಮ್ ರೀಸನ್ಸ್ಗಳಿಂದ ನಾನು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನನ್ನ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು 2 ಸಲ. ಅದು ರಿಪೇರಿ ಮಾಡಿಸಿ ಮತ್ತೆ ರೆಡಿ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟು ದಿನ ಆಯಿತು. ಇನ್ನು ಮುಂದೆ ರೆಗ್ಯುಲರ್ ಅಪ್ಡೇಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಯುವನಿಧಿ ಬಗ್ಗೆ ಆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದಕ್ಕೆ. ಈಗ ಹೊಸ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದಕ್ಕೆ ಈ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಏನಪ್ಪ ಅಂದರೆ, ಯುವನಿಧಿ ಅಪ್ಲಿಕೇಶನ್ ಹಾಕಿರೋರಿಗೆ ಮೇ ತಿಂಗಳ ಅಮೌಂಟು ಸುಮಾರು ಜನಕ್ಕೆ ಜೂನ್ ತಿಂಗಳಲ್ಲಿ ಬಂತು, ಮತ್ತು ಕೆಲವರಿಗೆ ಅಮೌಂಟು ಬಂದಿಲ್ಲ. ಕೆಲವರು ಹೇಳ್ತಿದ್ರು ಎಸ್ ಸಿ ಸ್ಟೂಡೆಂಟ್ಸ್ ಮಾತ್ರ ಹಾಕಿದ್ದಾರೆ, ಒ ಬಿ ಸಿ ಅವ್ರಿಗೆ ಮಾತ್ರ ಹಾಕಿದ್ದಾರೆ, ಕ್ಯಾಸ್ಟ್ ಮೇಲೆ ಹಾಕಿದ್ದಾರೆ ಅಂತ. ಆ ರೀತಿ ಏನೂ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಯಾಸ್ಟ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೂ ಕೂಡ ಯುವನಿಧಿ ಅಮೌಂಟು ಮೇ ತಿಂಗಳದು ಕವರ್ ಆಗಿದೆ. ಬಟ್ ಸ್ವಲ್ಪ ಜನಕ್ಕೆ ಹೋಗಿಲ್ಲ. ಎಷ್ಟು ಜನಕ್ಕೆ ಹೋಗಿದೆ ಅನ್ನೋದು ನನಗೆ ಅಂದರೆ ಈಗ ಒಂದು 70% ಹೋಗಿದೆ ಅಥವಾ 50% ಹೋಗಿದೆ, ಆ ಥರ ಐಡಿಯಾ ಇಲ್ಲ. ಬಟ್ ಸುಮಾರು ಜನಕ್ಕೆ ಅಮೌಂಟ್ ಬಂದಿಲ್ಲ. ಈವನ್ ನನ್ನ ಸಿಸ್ಟರ್ಗೂ ಕೂಡ ಬಂದಿಲ್ಲ. ಅಥವಾ ನನ್ನ ಹತ್ರ ರೆಗ್ಯುಲರ್ ಅಪ್ಡೇಟ್ ತೊಗೊತಾ ಇರ್ತಾರೆ, ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರಲ್ಲ, ಅವರು ಕೂಡ ಮೇಡಮ್ ನಮಗೆ ಸುಮಾರು ಜನ ಮೇ ತಿಂಗಳು ಅಮೌಂಟ್ ಬಂದಿಲ್ಲ ಅಂತಲೇ ಹೇಳಿದ್ದಾರೆ. ಅದ್ರ ಅಪ್ಡೇಟ್ ಏನಪ್ಪ ಅಂದರೆ, ಮೇ ತಿಂಗಳು ಅಮೌಂಟ್ ಯಾರಿಗೆ ಬಂದಿಲ್ವೋ ಅವ್ರಿಗೆ ಜೂನ್ ತಿಂಗಳು ಅಮೌಂಟ್ ಬರುತ್ತಲ್ವ, ಆಗ ಒಟ್ಟಿಗೆ 2 ಕಂತಿನ ಹಣ ಬರುತ್ತೆ. ಅಂದರೆ 3,000 + 3,000 6,000 ರೂಪಾಯಿ ಒಟ್ಟಿಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಬಟ್ ಈಗ ನಮಗೆ ಮೇ ತಿಂಗಳು ಅಮೌಂಟ್ ಸ್ವಲ್ಪ ಜನಕ್ಕೆ ಯಾಕೆ ಹಾಕಿದ್ದಾರೆ, ನಮಗೆ ಯಾಕೆ ಹಾಕಿಲ್ಲ ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳುತ್ತೆ. ಅದು ಗೌರ್ಮೆಂಟ್ ಕಡೆಯಿಂದ ಆಗೋವಂಥ ಪ್ರಾಬ್ಲಮ್ಗಳು. ಸ್ವಲ್ಪ ಜನಕ್ಕೆ ಅವರೇ ಹಾಕಿದ್ದಾರೆ ಮತ್ತು ಸ್ವಲ್ಪ ಜನಕ್ಕೆ ಹಾಕಿಲ್ಲ. ಮತ್ತು ಈ 2 ತಿಂಗಳು ಹಣ ಇನ್ಯಾವಾಗ ಹಾಕ್ತೀರಾ, ಜೂನ್ ತಿಂಗಳದು ಜುಲೈಗೆ ಬರಬೇಕಾಗಿತ್ತಲ್ವಾ ಅಂತ ನೀವು ಕೇಳ್ಬೋದು. ಇನ್ನು ಜುಲೈ 19ನೇ ತಾರೀಕು ಆಗಿರೋದ್ರಿಂದ ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ ಅಂತ ನಮ್ಗೆ ಹೇಳ್ತಾರೆ. ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಮಗೆ ಯುವನಿಧಿ ಅಮೌಂಟ್ ಯಾವಾಗ ಬರಬಹುದು ಅಂದರೆ, ಈ ಮಂತ್ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಯುವನಿಧಿ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಅಲ್ಲೇನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಚೆಕ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾರೆ, ಆಮೇಲೆ ಏನು ಮಾತಾಡೋದಿಲ್ಲ. 50 ಸಲ ಕಾಲ್ ಮಾಡಿದ್ರು ಅದೇ ರೀತಿ. ನಿಮಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಅನ್ಕೊತೀನಿ. ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗೋದಿಲ್ಲ. ಬಟ್ ನನಗೆ ಗೊತ್ತಿರೋರ ಪ್ರಕಾರ ನಾನು ವಿಚಾರಿಸಿರೋದಕ್ಕೆ ಮಂತ್ ಎಂಡಿಂಗಲ್ಲಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಕೆಲವರು ಲೇಟ್ ಆಗುತ್ತೆ ಈ ಮಂತ್ ಅಮೌಂಟ್ ಬರೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಅಮೌಂಟ್ ಬಂದಿಲ್ಲ ಅಂತ. ಸೊ ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಬೇಕಿತ್ತು, ಅದನ್ನು ತಿಳಿಸಿದ್ದೀನಿ. ಅದಾದಮೇಲೆ ಹೊಸದಾಗಿ ನಿಮ್ಮದು 2025ರಲ್ಲಿ ಏನಾದರೂ ಕೋರ್ಸ್ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ. ಒಂದು ಅಪ್ಡೇಟ್ ಪ್ರಕಾರ ಏನಿತ್ತು ಅಂದರೆ, ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ, 2025ರಲ್ಲಿ ಪಾಸ್ ಆದವ್ರಿಗೆ ಯುವನಿಧಿ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಡಲ್ಲ, ಅವ್ರಿಗೆ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಈಗ ಗೌರ್ಮೆಂಟ್ ಸಿದ್ದರಾಮಯ್ಯ ಅವರೇ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಲೇಟೆಸ್ಟ್ ಒಂದು ಅಪ್ಡೇಟ್ ಬಂದು ನಿಮಗೆ 2025ರಲ್ಲಿ ಪಾಸ್ ಆಗಿರೋರು, ಡಿಗ್ರಿ ಆಗಿರಬಹುದು, ಡಬಲ್ ಡಿಗ್ರಿ ಆಗಿರಬಹುದು, ಅಥವಾ ಡಿಪ್ಲೊಮಾ ಆಗಿರಬಹುದು. ಡಿಗ್ರಿಲಿ ನಿಮಗೆ BA BCom ಆಗಿರ್ಬೋದು, BSc ಯಾವ್ದು ಬೇಕಾದರೂ ಆಗುತ್ತೆ. ಅದಾದಮೇಲೆ ನಿಮ್ಮದು ಬಂದು ನಿಮ್ಮದು MA MCom MBA ಅಥವಾ MA ಕನ್ನಡ ಹಿಸ್ಟ್ರಿ ಯಾವುದಾದ್ರೂ ಸಬ್ಜೆಕ್ಟ್ ಆಗಿದ್ರು ಆಗುತ್ತೆ. ಮತ್ತು ಡಿಪ್ಲೊಮಾ ಮಾಡಿದ್ರು ಕೂಡ ಆಗುತ್ತೆ. ನಿಮ್ಮೆಲ್ಲ ಡಾಕ್ಯುಮೆಂಟ್ಸು NAD NAT ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗಿರಬೇಕು. ಅಪ್ಡೇಟ್ ಆದವ್ರು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ರಿಸಲ್ಟ್ ಬಂದು 180 ಡೇಸ್ ಆದಮೇಲೆ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಈಗಲೇ ಹಾಕಬೇಕಂದ್ರೆ, ನೀವು ಈಗಲೇ ಹಾಕೋಕ್ಕೆ ಆಪ್ಷನ್ ಇದೆ, ಹಾಕಿ. ಮತ್ತು ನಿಮಗೆ ವೆರಿಫಿಕೇಷನ್ ಇರುತ್ತೆ ಅಲ್ವಾ, ಸೊ ವೆರಿಫಿಕೇಷನ್ ಎಲ್ಲ ಮಾಡಿಸ್ಕೊಳ್ಳಿ. ವೆರಿಫಿಕೇಷನ್ ಆಗಿ 180 ಡೇಸ್ ಆಗೋದು ಎರಡೂ ಕೂಡ ಒಟ್ಟಿಗೆ ಆಯಿತು ಅಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು 180 ಡೇಸ್ ಆದಮೇಲೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಕೆಲವ್ರದ್ದು ಮಾರ್ಚಲ್ಲಿ ರಿಸಲ್ಟ್ ಬಂದಿರುತ್ತೆ, ಕೆಲವ್ರದ್ದು ಫೆಬ್ರವರಿಲಿ ಬಂದಿರುತ್ತೆ. ಇನ್ನೂ 150 ದಿನ ಅಥವಾ 160 ದಿನ ಆಗಿರುತ್ತೆ, ಇನ್ನೂ 20 ದಿನ ಅಥವಾ 1 ತಿಂಗಳು ಬಾಕಿ ಇರುತ್ತೆ. ನಾವು ಈಗಲೇ ಅಪ್ಲೈ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಾಡಿ. ನಿಮಗೆ ಅಪ್ಲೈ ಮಾಡಿದ್ಮೇಲೆ ವೆರಿಫಿಕೇಷನ್ ಇರುತ್ತಲ್ಲ, ಅದನ್ನು ಹೋಗಿ ಮಾಡಿಸ್ಕೊಳ್ಳಿ. ನಿಮ್ಮದು 180 ಡೇಸ್ ಆಗೋದು ಮತ್ತು ವೆರಿಫಿಕೇಷನ್ ಆಗೋದು ಎರಡೂ ಕೂಡ ಒಟ್ಟಿಗೆ ಆಯಿತು ಅಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು 180 ಡೇಸ್ ಆದಮೇಲೆ ಮತ್ತೆ ಒಂದು 15 ದಿನ ಬಿಟ್ಕೊಂಡು ಅಪ್ಲೈ ಮಾಡ್ತೀರಾ. ಆಮೇಲೆ ವೆರಿಫಿಕೇಷನ್ ಒಂದು 15 ದಿನ ಲೇಟ್ ಆಗುತ್ತೆ. ಹಾಗೆ 1 ಮಂತ್ ನಿಮಗೆ ಹಣ ಬರೋದು ಲೇಟ್ ಆದರೂ ಆಗಬಹುದು. ಸೊ ನಿಮ್ಮದು ಕಂಪ್ಲೀಟ್ ಆಗಿತ್ತು ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಆಪ್ಷನ್ ಇದೆ, ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಇದಿಷ್ಟು ಈ ಹೊತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೋತೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ರೆಗ್ಯುಲರ್ ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.